You're a superhero. से पैर तलक बेतहा ಸೊ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಈ ಒಂದು ವಿಡಿಯೋದಲ್ಲಿ ಪರಮ್ ಸುಂದರಿ ಸಾಂಗ್ ಫುಲ್ ಸ್ಕ್ರೀನ್ ಸ್ಟೇಟಸ್ನ ಹೇಗೆ ಎಡಿಟ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಯಾರೇ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಮತ್ತು ನೋಟಿಫಿಕೇಷನ್ ಆಲಲ್ಲಿ ಇಟ್ಕೊಳ್ಳಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸ್ ನಿಮಗೆ ಬರುತ್ತೆ. ಮತ್ತು ಈ ವಿಡಿಯೋಗೊಂದು ಲೈಕ್ ಕೊಡಿ. ಮೊದಲು ಅಲೈಟ್ ಮೋಷನ್ ಆ್ಯಪ್ನ ಓಪನ್ ಮಾಡಿ. ನಾನು ಡಿಸ್ಕ್ರಿಪ್ಷನಲ್ಲಿ ಶೇಕ್ ಎಫೆಕ್ಟು, ಟೆಂಪ್ಲೇಟು, ಸಾಂಗ್ ಬೀಟ್ಸು ಎಲ್ಲ ಕೊಟ್ಟಿದ್ದೀನಿ. ಸೊ ನೀವು ಅದನ್ನು ಡೌನ್ಲೋಡ್ ಮಾಡ್ಕೋಬೇಕು. ಅದಕ್ಕೆ ನಾನು ಪಾಸ್ವರ್ಡ್ ಇಟ್ಟಿದ್ದೀನಿ. ಸೊ ಇಲ್ಲಿ ಮೇಲ್ಗಡೆ ಐ ಕಾರ್ಡಲ್ಲಿ ಬರುತ್ತೆ ಪಾಸ್ವರ್ಡು. ಸೊ ನೀವು ಅದನ್ನು ವೀಡಿಯೋ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಪಾಸ್ವರ್ಡ್ ಸಿಗುತ್ತೆ. ಸೊ ವೀಡಿಯೋ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಸೊ ಅಲೈಟ್ ಮೋಷನ್ ಆ್ಯಪ್ನ ಓಪನ್ ಮಾಡಿ. ನೋಡಿ, ಇಲ್ಲಿ ನಾನು ಬೀಟ್ ಮಾರ್ಕೆಡ್ ಬೈ ಗೂಗ್ಲಿ ಟೆಕ್ನೋ ಅಂತ ಕೊಟ್ಟಿದ್ದೀನಿ. ಸೊ ಇದನ್ನು ಓಪನ್ ಮಾಡಿಬಿಟ್ಟು ನೀವು ಇಲ್ಲಿ ಫೋಟೋಸ್ನ ಆ್ಯಡ್ ಮಾಡ್ತಾ ಹೋಗಬೇಕು. ಸೊ ನೋಡಿ, ನಾನೀಗ ಫೋಟೋ ಆ್ಯಡ್ ಮಾಡಿದೆ. ಮೇಲ್ಗಡೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಫಿಲ್ ಸ್ಕ್ರೀನ್ ಅಂತ ಕೊಡಬೇಕು. ಸೊ ಫಿಲ್ ಸ್ಕ್ರೀನ್ ಕೊಟ್ಟಾದ್ಮೇಲೆ ಇದನ್ನು ಕರೆಕ್ಟಾಗಿ ಸ್ಪ್ಲಿಟ್ ಮಾಡ್ಕೊಳ್ಳಿ, ರೆಡ್ ಮಾರ್ಕ್ ಹತ್ರ ನೋಡಿಕೊಂಡು. ಸೊ ಈಗ ಇನ್ನೊಂದು ಫೋಟೋನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ಕೂಡ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫಿಲ್ ಸ್ಕ್ರೀನ್ ಅಂತ ಕೊಡಿ. ಸೊ ಫಿಲ್ ಸ್ಕ್ರೀನ್ ಆದಮೇಲೆ ಇದನ್ನು ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಕರೆಕ್ಟಾಗಿ ಇದನ್ನು ಸ್ಪ್ಲಿಟ್ ಮಾಡ್ಕೊಳ್ಳಿ. ಸೊ ಈಗ ಇನ್ನೊಂದು ಫೋಟೋನ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಇದೇ ರೀತಿ ನೀವು ಎಲ್ಲ ಫೋಟೋಸ್ನ ಆ್ಯಡ್ ಮಾಡ್ತಾ ಹೋಗಬೇಕು. ಸೊ ಇಲ್ಲಿ ನೀವು ನಿಮ್ಗೆ ಇಷ್ಟವಾಗಿರೋ ಫೋಟೋಸ್ನ ಆ್ಯಡ್ ಮಾಡ್ಕೊಂಡು ಹೋಗಿ. ಅಂದರೆ ಸ್ವಲ್ಪ ಡಿಫ್ರೆಂಟ್ ಫೋಟೋಸ್ನ ಹಾಕಿ ಒಂದೇ ಥರ ಫೋಟೋನ ಹಾಕೋದಕ್ಕೆ ಹೋಗಬೇಡಿ. ಒಂದೇ ಫೋಟೋಸ್ ಹಾಕಿದ್ರೆ ಏನಾಗುತ್ತೆ ಅಂದರೆ ಅದು ಎಫೆಕ್ಟ್ ಗೊತ್ತಾಗಲ್ಲ. ಸೊ ಅದಕ್ಕೆ ಡಿಫ್ರೆಂಟ್ ಫೋಟೋಸ್ನ ಹಾಕೋಕ್ಕೆ ಹೋಗಿ. ಸೊ ನೋಡಿ, ಈಗ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಈಗ ಇನ್ನೊಂದು ಫೋಟೋನ ಆ್ಯಡ್ ಮಾಡಿದೆ. ಇದನ್ನು ಕೂಡ ಇದು ಸ್ಮಾಲ್ ಫೋಟೋ ಕರೆಕ್ಟಾಗಿ ಸ್ಪ್ಲಿಟ್ ಮಾಡ್ಕೊಳ್ಳಿ. ಸೊ ಇದನ್ನು ಆ್ಯಡ್ ಮಾಡಿದೆ. ಸೊ ಈ ವಿಡಿಯೋಗೊಂದು ಎಲ್ಲರೂ ಲೈಕ್ ಮಾಡಿ. ಮತ್ತು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಸೊ ನೋಡಿ, ಈಗ ಫೋಟೋನ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಈಗ ಫೋಟೋಸ್ ಎಲ್ಲಿ ಸಿಗುತ್ತೆ? HD ಫೋಟೋಸ್ ಅಂದರೆ ಗೂಗಲಲ್ಲಿ ಟೈಪ್ ಮಾಡಿದ್ರೆ ಪಿಂಟ್ರೆಸ್ಟ್ ಅಂತ ಬರುತ್ತೆ, ಅದರಲ್ಲಿ ಫೋಟೋಸ್ ಸಿಗುತ್ತೆ. ಸೊ ನೀವು ನಿಮ್ಮ ಫೋಟೋಸ್ನೇ ಹಾಕಿ ಮಾಡ್ಕೊಬೋದು. ಮತ್ತು ಯಾರಾದರೂ ಬರ್ತಡೇ ಇದ್ದರೆ ಅವ್ರಿಗೂ ಕೂಡ ಅವ್ರ ಫೋಟೋಸ್ನೂ ಕೂಡ ಹಾಕಿ ಎಡಿಟ್ ಮಾಡ್ಬೋದು. ಸೊ ಇದೇ ರೀತಿ ಎಲ್ಲ ಫೋಟೋಸ್ನ ಆ್ಯಡ್ ಮಾಡ್ತಾ ಬನ್ನಿ. ನಾನು ಇದನ್ನು ಸ್ಕಿಪ್ ಮಾಡ್ತೀನಿ. ಸೊ ಈಗ ಎಲ್ಲ ಫೋಟೋಸ್ನು ಆ್ಯಡ್ ಮಾಡಿದ್ಮೇಲೆ ಒಂದು ಸಲ ವೀಡಿಯೋನ ಚೆಕ್ ಮಾಡಿಬಿಡಿ. ಎಲ್ಲ ಫೋಟೋಸ್ ಕರೆಕ್ಟಾಗಿ ಆ್ಯಡ್ ಆಗಿದೆಯಾ, ಕರೆಕ್ಟಾಗಿ ಅಡ್ಜಸ್ಟ್ ಆಗಿದೆಯಾ, ಮತ್ತು ಕರೆಕ್ಟಾಗಿ ಸ್ಪ್ಲಿಟ್ ಆಗಿದೆಯಾ, ಬೀಟ್ಗೆ ಕರೆಕ್ಟಾಗಿ ಸ್ಪ್ಲಿಟ್ ಆಗಿದೆಯಾ ಅಂತ. ಸೊ ಎಲ್ಲ ಚೆಕ್ ಮಾಡಿದ್ಮೇಲೆ ನೋಡಿ, ಈ ಫೋಟೋ ಕರೆಕ್ಟಾಗಿ ಫಿಲ್ ಆಗಿಲ್ಲ. ಇದನ್ನು ಫಿಲ್ ಸ್ಕ್ರೀನ್ ಮಾಡಿದೆ ಮತ್ತು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ಸೊ ಈಗ ಎಲ್ಲ ಕರೆಕ್ಟಾಗಿದೆ, ಎಲ್ಲ ಫೋಟೋಸ್ ಕರೆಕ್ಟಾಗಿದೆ ಅನ್ಸಿದ್ಮೇಲೆ ಬ್ಯಾಕ್ ಬಂದುಬಿಟ್ಟು ಇದಕ್ಕೆ ಈಗ ಶೇಕ್ ಎಫೆಕ್ಟ್ನ ಆ್ಯಡ್ ಮಾಡಬೇಕು. ನೋಡಿ, ಫಸ್ಟ್ ಫೋಟೋ ಎಫೆಕ್ಟ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಂಡು ಬ್ಯಾಕ್ ಬಂದು ಈಗ ಫಸ್ಟ್ ಫೋಟೋಗೆ ಪೇಸ್ಟ್ ಮಾಡಿ. ಫಸ್ಟ್ ಫೋಟೋಗೆ ಮತ್ತು ಮಧ್ಯದ ಫೋಟೋಗೆ ಬಿಟ್ಬಿಡಿ. ಈಗ ನೆಕ್ಸ್ಟ್ ಇನ್ನೊಂದು ಫೋಟೋಗೆ ಪೇಸ್ಟ್ ಮಾಡಿ. ಸೊ ಈಗ ಇನ್ನೊಂದು ಫೋಟೋ ಬಿಟ್ಟು ಇನ್ನೊಂದು ಫೋಟೋಗೆ ಪೇಸ್ಟ್ ಮಾಡಿ. ನೋಡಿ, ನಾನು ಮಾಡ್ತಾಯಿದ್ದೀನಿ. ಎಲ್ಲಾದರೂ ನಿಮಗೆ ಡೌಟ್ಸ್ ಬಂದರೆ ವೀಡಿಯೋ ಕರೆಕ್ಟಾಗಿ ತಿರ್ಗಾ ರಿವರ್ಸ್ ಹೋಗ್ಬಿಟ್ಟು ನೋಡಿ. ಸೊ ಈಗ ಬ್ಯಾಕ್ ಬಂದು ಸೆಕೆಂಡ್ ಫೋಟೋ ಎಫೆಕ್ಟ್ನ ಕಾಪಿ ಮಾಡ್ಕೊತಾ ಇದ್ದೀನಿ. ನೋಡಿ, ಸೆಕೆಂಡ್ ಫೋಟೋ ಎಫೆಕ್ಟ್ನ ಕಾಪಿ ಮಾಡಿಕೊಂಡು ಬಂದು ಈಗ ಸೆಕೆಂಡ್ ಫೋಟೋಗೆ ನೀವು ಬಿಟ್ಟಿದ್ದೀರಲ್ಲ, ಎಲ್ಲೆಲ್ಲಿ ಗ್ಯಾಪ್ ಬಿಟ್ಟಿದ್ದೀರಾ ಎಫೆಕ್ಟ್ ಪೇಸ್ಟ್ ಮಾಡ್ದಲೆ ಅಲ್ಲೆಲ್ಲ ಇದನ್ನು ಎಫೆಕ್ಟ್ನ ಪೇಸ್ಟ್ ಮಾಡ್ತಾ ಹೋಗಿ. ಸೊ ಈಗ ಇನ್ನೊಂದು ಎಫೆಕ್ಟ್ನ ಪೇಸ್ಟ್ ಮಾಡ್ತಾಯಿದ್ದೀನಿ ನೋಡಿ. ಸೊ ಈಗ ಮತ್ತೆ ಬ್ಯಾಕ್ ಬಂದುಬಿಟ್ಟು ಈಗ ಇಲ್ಲಿ ಸ್ಮಾಲ್ ಫೋಟೋದು ನೀವು ಎಫೆಕ್ಟ್ ಕಾಪಿ ಮಾಡ್ಕೊಳ್ಳಿ. ಯಾಕಂದರೆ ಅಲ್ಲಿ ಒಂದು ಸ್ಮಾಲ್ ಫೋಟೋ ಇದೆ, ಅದಕ್ಕೆ ಪೇಸ್ಟ್ ಮಾಡೋದಕ್ಕೆ. ಸೊ ಬ್ಯಾಕ್ ಬಂದುಬಿಟ್ಟು ಈಗ ಇಲ್ಲಿ ಸ್ಮಾಲ್ ಫೋಟೋ ಇದೆ ನೋಡಿ, ಈ ಸ್ಮಾಲ್ ಫೋಟೋಗೆ ಈ ಎಫೆಕ್ಟ್ನ ಪೇಸ್ಟ್ ಮಾಡಬೇಕು. ನೋಡಿ, ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ ನಾನು. ಸೊ ಈಗ ಮತ್ತೆ ಬ್ಯಾಕ್ ಬಂದುಬಿಟ್ಟು ಈಗ ಥರ್ಡ್ ಫೋಟೋ ಎಫೆಕ್ಟ್ನ ನೀವು ಇಲ್ಲಿ ಕಾಪಿ ಮಾಡ್ಕೊಬೇಕಾಗುತ್ತೆ. ಸೊ ಈಗ ನೀವು ಇಲ್ಲಿ ಥರ್ಡ್ ಫೋಟೋ ಎಫೆಕ್ಟ್ನ ಕಾಪಿ ಮಾಡ್ಕೋಬೇಕಾಗುತ್ತೆ. ಸೊ ಕಾಪಿ ಮಾಡಿಕೊಂಡು ಬ್ಯಾಕ್ ಬಂದುಬಿಟ್ಟು ಇಲ್ಲಿ ಅದು ಸ್ಮಾಲ್ ಫೋಟೋ ಆದಮೇಲೆ ಪೇಸ್ಟ್ ಮಾಡಿ. ಸ್ಮಾಲ್ ಫೋಟೋ ಆದಮೇಲೆ ಈ ಫೋಟೋಗೆ ಪೇಸ್ಟ್ ಮಾಡ್ತಾಯಿದ್ದೀನಿ ನೋಡಿ. ಸೊ ಇದಾದಮೇಲೆ ಈ ಫೋಟೋ ಬಿಟ್ಬಿಡಿ ಮತ್ತು ಈ ಫೋಟೋಗೆ ಪೇಸ್ಟ್ ಮಾಡಿ. ಸೊ ಮತ್ತು ಈ ಫೋಟೋಗೂ ಬಿಟ್ಬಿಡಿ ಮತ್ತು ಈ ಫೋಟೋಗೆ ಪೇಸ್ಟ್ ಮಾಡಿ.
ಸೊ ಈಗ ಮತ್ತೆ ಬ್ಯಾಕ್ ಬಂದುಬಿಟ್ಟು ಸೊ ಈಗ ಫಸ್ಟ್ ಫೋಟೋ ಎಫೆಕ್ಟ್ನ ಮತ್ತೆ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಂಡು ಬ್ಯಾಕ್ ಬಂದುಬಿಟ್ಟು ಈಗ ಅಲ್ಲಿ ಸೆಕೆಂಡ್ ಫೋಟೋ ಯಾವ್ದಾದ್ರು ಬಿಟ್ಟಿದ್ದೀರಾ ಸೊ ಅಲ್ಲೆಲ್ಲ ಪೇಸ್ಟ್ ಮಾಡ್ತಾ ಹೋಗಿ. ಸೊ ನೋಡಿ ಈಗ ನಾನು ಈ ಸೆಕೆಂಡ್ ಫೋಟೋಗೆ ಪೇಸ್ಟ್ ಮಾಡ್ತಾ ಇದ್ದೀನಿ. ಸೊ ಮತ್ತು ಈಗ ಈ ಫೋಟೋ ಬಿಟ್ಟು ಈ ಫೋಟೋಗೂ ಪೇಸ್ಟ್ ಮಾಡ್ತಾ ಇದ್ದೀನಿ. ಸೊ ಈಗ ಈ ಸ್ಮಾಲ್ ಫೋಟೋಸ್ಗೆ ನೀವು ಈಗ ಎಫೆಕ್ಟ್ನ ಪೇಸ್ಟ್ ಮಾಡಬೇಕು. ಸೊ ಬ್ಯಾಕ್ ಬಂದುಬಿಟ್ಟು ಇಲ್ಲಿ ಮತ್ತೆ ಈಗ ಲಾಸ್ಟ್ ಫೋಟೋ ಕೊಟ್ಟಿದ್ದೀನಿ ನೋಡಿ, ಈ ಫೋಟೋ ಎಫೆಕ್ಟ್ಸ್ನ ಕಾಪಿ ಮಾಡ್ಕೊಳ್ಳಿ. ಈಗ ಕಾಪಿ ಮಾಡಿಕೊಂಡು ಬ್ಯಾಕ್ ಬಂದು ಈಗ ಈ ಸ್ಮಾಲ್ ಫೋಟೋಸ್ಗೆ ಸೇಮ್ ಅದೇ ರೀತಿ ಒಂದು ಬಿಟ್ಟು ಸೊ ಈಗ ಸೇಮ್ ಅದೇ ರೀತಿ ಒಂದು ಫೋಟೋಗೆ ಪೇಸ್ಟ್ ಮಾಡಿ, ಈಗ ಇನ್ನೊಂದು ಫೋಟೋನ ಬಿಡಿ, ಈಗ ಮತ್ತೆ ಇನ್ನೊಂದು ಫೋಟೋಗೆ ಪೇಸ್ಟ್ ಮಾಡಿ, ಈಗ ಮತ್ತೆ ಇನ್ನೊಂದು ಫೋಟೋನ ಬಿಟ್ಬಿಡಿ. ಈಗ ಈ ಸಣ್ಣ ಇನ್ನೂ ಬಿಟ್ಟಿದ್ದೀವಲ್ಲ ಈ ಸ್ಮಾಲ್ ಫೋಟೋಸ್ಗೆ ಈಗ ಇನ್ನೊಂದು ಎಫೆಕ್ಟ್ನ ಕಾಪಿ ಮಾಡ್ಕೋಬೇಕು. ಸೊ ಈಗ ನೋಡಿ ಈ ಎಫೆಕ್ಟ್ನ ಕಾಪಿ ಮಾಡ್ಕೊಳ್ಳಿ. ಸೊ ಬ್ಯಾಕ್ ಬಂದು ಅಲ್ಲಿ ಯಾವ್ದಾದ್ರು ಫೋಟೋಸ್ನ ಬಿಟ್ಟಿದ್ದೀರಾ ಸೊ ಆ ಫೋಟೋಸ್ಗೆಲ್ಲ ಈ ಎಫೆಕ್ಟ್ನ ಪೇಸ್ಟ್ ಮಾಡ್ತಾ ಹೋಗಿ. ಗೈಸ್ ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿಬಿಡಿ. ಸೊ ನೋಡಿ ಈಗ ಯಾವ್ದಾದ್ರು ಫೋಟೋ ಬಿಟ್ಟಿದ್ದೀನಿ ಇದಕ್ಕೆಲ್ಲ ಪೇಸ್ಟ್ ಮಾಡ್ತಾ ಇದ್ದೀನಿ. ಸೊ ಈಗ ಬ್ಯಾಕ್ ಬಂದುಬಿಟ್ಟು ಮತ್ತೆ ಹೋಗಿ ಈಗ ಸೆಕೆಂಡ್ ಫೋಟೋ ಎಫೆಕ್ಟ್ನ ನೀವು ಕಾಪಿ ಮಾಡ್ಕೊಳ್ಳಿ. ಸೊ ಈಗ ಥರ್ಡ್ ಫೋಟೋ ಎಫೆಕ್ಟ್ನ ನೀವು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಂಡು ಬ್ಯಾಕ್ ಬಂದುಬಿಟ್ಟು ಈಗ ಓಪನ್ ಮಾಡಿಬಿಟ್ಟು ಈಗ ಈ ಫೋಟೋಸ್ಗೆ ನೀವು ಇದನ್ನು ಆ್ಯಡ್ ಮಾಡಿ ಪೇಸ್ಟ್ ಮಾಡಿ. ಸೊ ನೋಡಿ ಇಲ್ಲಿ ಪೇಸ್ಟ್ ಮಾಡಿದೆ. ಈಗ ಇದಕ್ಕೂ ಈಗ ಇದನ್ನು ಬಿಟ್ಬಿಟ್ಟು ಈಗ ಈ ಸ್ಮಾಲ್ ಫೋಟೋಸ್ ಬಿಟ್ಬಿಟ್ಟು ಈ ದೊಡ್ಡ ಫೋಟೋಗೆ ಪೇಸ್ಟ್ ಮಾಡ್ತಾ ಇದ್ದೀನಿ. ಈಗ ಈ ಸ್ಮಾಲ್ ಫೋಟೋಸ್ ಬಿಟ್ಬಿಟ್ಟು ಈಗ ಈ ದೊಡ್ಡ ಫೋಟೋಗೆ ಪೇಸ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಸ್ಟೆಪ್ಸ್ನ ಕರೆಕ್ಟಾಗಿ ಫಾಲೋ ಮಾಡಿ. ನೀವು ಒಂದು ಸ್ಟೆಪ್ ಮಿಸ್ ಮಾಡಿದ್ರೂ ಸ್ಟೇಟಸ್ ಸರಿಯಾಗಿ ಬರಲ್ಲ. ಸೊ ಅದಕ್ಕೆ ನೀವೇನಾದರೂ ಡೌಟ್ಸ್ ಬಂದರೆ ಸೊ ಈ ವಿಡಿಯೋನ ತಿರ್ಗಾ ರಿವರ್ಸ್ ಮಾಡಿಬಿಟ್ಟು ತಿರ್ಗಾ ಮತ್ತೊಮ್ಮೆ ನೋಡಿ, ಕರೆಕ್ಟಾಗಿ ಬರುತ್ತೆ. ಸೊ ಅವಾಗ ಸ್ಟೇಟಸ್ ಕರೆಕ್ಟಾಗಿ ಬರುತ್ತೆ. ಸೊ ನೋಡಿ ಎಲ್ಲ ಪೇಸ್ಟ್ ಮಾಡಿದ್ಮೇಲೆ ಈಗ ಸ್ಮಾಲ್ ಫೋಟೋಸ್ಗೆ ಪೇಸ್ಟ್ ಮಾಡಬೇಕು. ಈಗ ಇದಕ್ಕೆ ಪೇಸ್ಟ್ ಮಾಡ್ತಾ ಇದ್ದೀನಿ. ಇದು 1 by 1 ಬಿಟ್ಟು ಪೇಸ್ಟ್ ಮಾಡಿ. ಸೊ ಇದು ಸೇಮ್ ಒಂದು ಫೋಟೋ ಬಿಟ್ಟು ಇನ್ನೊಂದು ಫೋಟೋಗೆ ಪೇಸ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಇದೇ ರೀತಿ ನೀವು ಮಾಡಿ, ಫುಲ್ ಸ್ಕ್ರೀನ್ ಸ್ಟೇಟಸ್ ಚೆನ್ನಾಗಿ ಬರುತ್ತೆ. ಸೊ ನೋಡಿ ಒಂದು ಬಿಟ್ಟು ಇನ್ನೊಂದು ಫೋಟೋಗೆ ಪೇಸ್ಟ್ ಮಾಡಿ. ಸೊ ಇದೇ ರೀತಿ ಎಲ್ಲ ಫೋಟೋಸ್ಗೂ ಪೇಸ್ಟ್ ಮಾಡ್ತಾ ಹೋಗಿ. ಸೊ ಈಗ ಮತ್ತೆ ಬ್ಯಾಕ್ ಬಂದುಬಿಟ್ಟು ಈಗ ಇನ್ನೊಂದು ಎಫೆಕ್ಟ್ನ ಕಾಪಿ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಅಲ್ಲಿ ಮಿಡಲ್ ಫೋಟೋಸ್ಗೆ ಬಿಟ್ಟಿನಲ್ಲ, ಸೊ ಆ ಫೋಟೋಸ್ಗೆ ಪೇಸ್ಟ್ ಮಾಡೋದಕ್ಕೆ ಈ ಫೋಟೋದು ಎಫೆಕ್ಟ್ಸ್ನ ಕಾಪಿ ಮಾಡಿಕೊಂಡು ಈಗ ಅಲ್ಲಿ ಪೇಸ್ಟ್ ಮಾಡ್ತೀನಿ. ಯಾವುದೇ ಫೋಟೋಸ್ಗೆ ಬಿಟ್ಟಿದ್ದೀನಿ ಸೊ ಅದಕ್ಕೆಲ್ಲ ಪೇಸ್ಟ್ ಮಾಡ್ತಾ ಹೋಗ್ತೀನಿ. ಸೊ ನೋಡಿ ಈಗ ಎಲ್ಲ ಫೋಟೋಸ್ಗೂ ಎಫೆಕ್ಟ್ಸ್ನ ಪೇಸ್ಟ್ ಮಾಡಿದ್ದಾಯಿತು. ಸೊ ಈಗ ಒಂದ್ಸಲ ವೀಡಿಯೋ ಚೆಕ್ ಮಾಡಿಬಿಡಿ ಎಲ್ಲ ಎಫೆಕ್ಟ್ಸು ಪೇಸ್ಟ್ ಆಗಿದೆಯಾ ಅಂತ. ಒಂದ್ಸಲ ವೀಡಿಯೋ ಪ್ಲೇ ಮಾಡಿಬಿಟ್ಟು ನೋಡಿ, ಎಲ್ಲ ಎಫೆಕ್ಟು ಸರಿಯಾಗಿ ಪೇಸ್ಟ್ ಆಗಿರುತ್ತೆ. ಸೊ ಈಗ ಚೆಕ್ ಮಾಡಿದ್ಮೇಲೆ ಇಲ್ಲಿ ಆ್ಯಡ್ ಬಟನ್ ಮೇಲೆ ಸೊ ಈಗ ಎಲ್ಲ ಚೆಕ್ ಮಾಡಿದ್ಮೇಲೆ ನೀವು ಇಲ್ಲಿ ಟೆಂಪ್ಲೇಟ್ನ ಆ್ಯಡ್ ಮಾಡಬೇಕಾಗುತ್ತೆ. ಸೊ ನೀವು ಟೆಂಪ್ಲೇಟ್ ಆ್ಯಡ್ ಮಾಡ್ಕೊಬೋದು ಅಥವಾ ಸುಮ್ಮನೆ ಹಂಗೆ ಬಿಟ್ಬಿಡ್ಬೋದು. ಟೆಂಪ್ಲೇಟ್ ಆ್ಯಡ್ ಅದು ಆಪ್ಷನಲ್ ಅಷ್ಟೇ. ಸೊ ನೋಡಿ ಈಗ ಟೆಂಪ್ಲೇಟ್ನ ನಾನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಕೂಡ ಫಿಲ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದನ್ನು ಕರೆಕ್ಟಾಗಿ ಫುಲ್ ವೀಡಿಯೋ ಪೂರ್ತಿ ಇದನ್ನು ಮರ್ಜ್ ಮಾಡಬೇಕು. ಸೊ ಮರ್ಜ್ ಆದಮೇಲೆ ಈಗ ಇದನ್ನು ಬ್ಲೆಂಡಿಂಗ್ ಮೇಲೆ ಹೋಗಿ ಲೈಟನ್ ಮೇಲೆ ಹೋಗಿ ಇಲ್ಲಿ ಸ್ಕ್ರೀನ್ ಅಂತ ಸೆಲೆಕ್ಟ್ ಮಾಡ್ಕೊಬೇಕು. ಸೊ ಇದು ಈಗ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅದು ನೀಟಾಗಿ. ಸೊ ಅಡ್ಜಸ್ಟ್ ಆದಮೇಲೆ ನಿಮ್ಮ ವಿಡಿಯೋ ಈ ಥರ ಇರುತ್ತೆ. ಸೊ ಇದು ಕರೆಕ್ಟಾಗಿ ಅಡ್ಜಸ್ಟ್ ಆದಮೇಲೆ ನಿಮ್ಮ ವಿಡಿಯೋ ಈ ಥರ ಇರುತ್ತೆ. ಸೊ ಇದನ್ನು ವಿಡಿಯೋ ಪೂರ್ತಿಗೆ ಮರ್ಜ್ ಮಾಡ್ಕೊಳ್ಳಿ. ಸೊ ಇದನ್ನು ವಿಡಿಯೋ ಪೂರ್ತಿ ಮರ್ಜ್ ಮಾಡ್ಕೊಳ್ಳಿ. ಸೊ ಈ ರೀತಿ ಬರುತ್ತೆ. ಸೊ ಇದೆಲ್ಲ ಆದಮೇಲೆ ಒಂದು ಸಲ ವೀಡಿಯೋ ತಿರ್ಗಾ ಪ್ಲೇ ಮಾಡಿ ನೋಡಿ ಆಗಿರುತ್ತೆ.
ಸೊ ಈಗ ಎಲ್ಲ ಆದಮೇಲೆ ಇಲ್ಲಿ ಮೇಲ್ಗಡೆ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ವಿಡಿಯೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು 1080p ಅಂತ ಸೆಲೆಕ್ಟ್ ಮಾಡಿ. ನೋಡಿ ಒಂದೊಂದು ಸಲ 1080pಗೆ ಎಕ್ಸ್ಪೋರ್ಟ್ ಆಗಲ್ಲ, 720pಗೆ ಆಗುತ್ತೆ. ಪರವಾಗಿಲ್ಲ, 720pಗೆ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ 1080pಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀನಿ. ಸೊ ಎಕ್ಸ್ಪೋರ್ಟ್ ಮಾಡಿದ್ಮೇಲೆ ಇಲ್ಲಿ ಸೇವ್ ಅಂತ ಬರುತ್ತೆ, ಸೇವ್ ಟು ಗ್ಯಾಲರಿ, ಅದು ಗ್ಯಾಲರಿಗೆ ಸೇವ್ ಆಗಿರುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಸೊ ಮತ್ತಷ್ಟು ಅಲೈಟ್ ಮೋಷನ್ ಟ್ಯುಟೋರಿಯಲ್ಸ್ನ ಮಾಡ್ತೀನಿ, ಅದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಷನ್ ಆಲಲ್ಲಿ ಇಟ್ಕೊಂಡಿರಿ. ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ವಿಡಿಯೋ ಬರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.